ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ಸಿಗುವಂತಹ ಯೋಜನೆ ಮತ್ತು ಸಹಾಯಧನಗಳು ಯಾವ್ಯಾವು ಅನ್ನುವಂಥದ್ನ ಈ ವಿಡಿಯೋದಲ್ಲಿ ಆಲ್ಮೋಸ್ಟ್ ಎಲ್ಲಾನು ಕೂಡ ಕವರ್ ಮಾಡಿದ್ದೀನಿ. ಅಂದ್ರೆ ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ಯಾವ್ಯಾವ ಯೋಜನೆಗಳು ಮತ್ತೆ ಯಾವ್ಯಾವ ಸಹಾಯಧನಗಳು ಸಿಗುವಂತಹ ಯೋಜನೆಗಳು ಇದಾವೆ ಎಲ್ಲಾನು ಕೂಡ ಆಲ್ಮೋಸ್ಟ್ ಕವರ್ ಮಾಡಿದ್ದೀನಿ. ಯಾವ್ದಾದ್ರು ಮಿಸ್ ಆಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಅಷ್ಟೇ ಅಲ್ಲ, ಕೃಷಿ ಇಲಾಖೆಯಿಂದನೂ ಕೂಡ ಸಾಕಷ್ಟು ಯೋಜನೆಗಳು ಇದಾವೆ ರೈತರಿಗೆ. ಅದನ್ನ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿಯನ್ನ ಕೊಡ್ತೀನಿ. ಈ ವಿಡಿಯೋದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಸಿಗುವಂತಹ ಅಂದ್ರೆ ರೈತರಿಗೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವಂತಹ ಯೋಜನೆ ಮತ್ತು ಸಹಾಯಧನಗಳು ಯಾವೆಲ್ಲ ಯೋಜನೆಗಳು ಇದಾವೆ, ಅದಕ್ಕೆ ಸಬ್ಸಿಡಿ ಎಷ್ಟು ಸಿಗುತ್ತೆ ಅನ್ನುವಂತಹ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋವನ್ನ ಕೊನೆವರೆಗೂ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ. ಇದೇ ರೀತಿಯಾಗಿರುವಂತಹ ಇನ್ಫಾರ್ಮೇಶನ್ ವಿಡಿಯೋಸ್ ಗಳಿಗಾಗಿ ನಮ್ಮ ಚಾನಲ್ ಅನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಕೊಡಿ. ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಮುಂದಿನ ದಿನಗಳಲ್ಲಿ ಬರುತ್ತೆ ಅಂತ ಹೇಳ್ತಾ ವಿಡಿಯೋವನ್ನ ಕಂಟಿನ್ಯೂ ಮಾಡೋಣ. ಓಕೆ, ಮೊದಲನೇದಾಗಿ ಕೃಷಿ ಇಲಾಖೆಯಿಂದ ಸಿಗುವಂತಹ ಯೋಜನೆ ಯಾವುದು ಅಂತ ನೋಡೋದಾದ್ರೆ ರೈತರಿಗೆ ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅಂದ್ರೆ ಶಾರ್ಟ್ ಫಾರ್ಮ್ ಅಲ್ಲಿ PMKSY ಅಂತ ಕರೀಬಹುದು. ಈ ಒಂದು ಯೋಜನೆ ಅಡಿಯಲ್ಲಿ ತೋಟಗಾರಿಕಾ ಬೆಳೆಗಳಿಗೆ ಅಂತರಕ್ಕೆ ಅನುಗುಣವಾಗಿ ಅಂದ್ರೆ ಅದರ ಒಂದು ಡಿಸ್ಟೆನ್ಸ್ಗೆ ಅನುಗುಣವಾಗಿ ಹನಿ ನೀರಾವರಿ ಪದ್ಧತಿಯನ್ನ ಅಳವಡಿಸುವುದಕ್ಕೆ ಎಲ್ಲಾ ವರ್ಗದ ರೈತರಿಗೆ ಮೊದಲ 2 ಹೆಕ್ಟೇರ್ಗೆ ಅಂದ್ರೆ ಎಲ್ಲಾ ವರ್ಗದ ರೈತರಿಗೆ, ಯಾವುದೇ ಇಲ್ಲಿ ಇಂಥ ಕ್ಯಾಟಗರಿಗೆ ಮಾತ್ರ ಅಂತ ಏನು ಇಲ್ಲ, ಎಲ್ಲಾ ವರ್ಗದ ರೈತರಿಗೂ ಕೂಡ 2 ಹೆಕ್ಟೇರ್ಗೆ 90% ಸಹಾಯಧನ ಈ ಒಂದು ಯೋಜನೆ ಅಡಿಯಲ್ಲಿ ಸಿಗುತ್ತೆ. ಅಂದ್ರೆ 1 ಲಕ್ಷ ಆಯ್ತು ಅಂತಂದ್ರೆ ಅದರಲ್ಲಿ 90,000 ರೂಪಾಯಿ ಅಂದ್ರೆ 90% ಅಂದ್ರೆ 90,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಇನ್ನು 10,000 ರೂಪಾಯಿ ಮಾತ್ರ ನಿಮ್ಗೆ ಸಾಲ ಆಗುವಂತದ್ದು. ಒಂದ್ ವೇಳೆ ಜಮೀನ್ ಏನಾದ್ರು 2 ಹೆಕ್ಟೇರ್ ಇಂದ 5 ಹೆಕ್ಟೇರ್ ಒಳಗಡೆ ಇದ್ರೆ ಸೊ ಅವಾಗ್ಲೂ ಕೂಡ ಎಲ್ಲಾ ವರ್ಗದ ರೈತರಿಗೆ 45% ಸಬ್ಸಿಡಿ ಅಂದ್ರೆ ಸಹಾಯಧನ ಸಿಗುತ್ತೆ. ಆದ್ರೆ ಹೂ ಬೆಳೆ ಆಗಿರ್ಬೋದು ಅಥವಾ ತರಕಾರಿ ಬೆಳೆಗೆ ಗರಿಷ್ಠವಾಗಿ 2 ಹೆಕ್ಟೇರ್ಗೆ ಮಾತ್ರ ಇಲ್ಲಿ ಸಹಾಯಧನ ಸಿಗುತ್ತೆ, ಅದಕ್ಕಿಂತ ಜಾಸ್ತಿ ಸಿಗೋದಿಲ್ಲ. ಇದು ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ. ಇಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದಕ್ಕೆ ಸಬ್ಸಿಡಿ ಸಿಗುತ್ತೆ. ಇನ್ನು ಎರಡನೇದಾಗಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಂತ ಅಂದ್ರೆ ಶಾರ್ಟ್ ಫಾರ್ಮ್ ಅಲ್ಲಿ RKVY ಅಂತ ಕರೀಬಹುದು. ಸೊ ಈ ಒಂದು ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಪ್ರಮುಖವಾಗಿ 6 ಯೋಜನೆಗಳು ಇರುವಂತದ್ದು. ಅದು ಯಾವ್ದ್ಯಾವ್ದು ಅಂತ ನಿಮ್ಗೆ ಈಗ ತಿಳಿಸ್ಕೊಡ್ತೀನಿ. ನೀವು ಇಲ್ಲಿ ನೋಡ್ತಿರ್ಬೋದು. ಮೊದಲನೇದಾಗಿ ನೀರು ಸಂಗ್ರಹಣಾ ಘಟಕ ಅಂದ್ರೆ ನೀರನ್ನ ಸ್ಟೋರೇಜ್ ಮಾಡ್ಕೊಳ್ಳುವಂತಹ ಒಂದು ಘಟಕಕ್ಕೆ ಇಲ್ಲಿ ಸಹಾಯಧನ ಸಿಗುತ್ತೆ. ಎಷ್ಟೆಷ್ಟಕ್ಕೆ ಅಂತ ನೀವು ನೋಡ್ತಿರ್ಬೋದು. 2,500 ಘನ ಮೀಟರ್ಗೆ 50% ಅಂತೆ ಗರಿಷ್ಠವಾಗಿ 1.5 ಲಕ್ಷ ಅಂದ್ರೆ 1.5 ಲಕ್ಷಗಳು ಸಬ್ಸಿಡಿ ಸಿಗುತ್ತೆ. ಸೊ 4,500 ಘನ ಮೀಟರ್ಗೆ 50% ಅಂತೆ ಗರಿಷ್ಠವಾಗಿ 2,81,000 ರೂಪಾಯಿ ಇಲ್ಲಿ ಸಬ್ಸಿಡಿ ಸಿಗುತ್ತೆ. 6,500 ಘನ ಮೀಟರ್ ಇದ್ದರೆ ಅದರ ಒಳಗಡೆ ಇದ್ದರೆ 50% ಗರಿಷ್ಠವಾಗಿ ಅಂದ್ರೆ 4 ಲಕ್ಷ ರೂಪಾಯಿ ಇಲ್ಲಿ ಸಬ್ಸಿಡಿ ಸಿಗುತ್ತೆ. 50% ಅಂತೆ 4 ಲಕ್ಷ ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಸೊ 9,000 ಘನ ಮೀಟರ್ ಇದ್ರೆ 50% ರಂತೆ ಗರಿಷ್ಠವಾಗಿ 5 ಲಕ್ಷ ರೂಪಾಯಿ ಸಹಾಯಧನ ಇಲ್ಲಿ ಸಿಗುತ್ತೆ ನೀರು ಸಂಗ್ರಹಣಾ ಘಟಕಕ್ಕೆ. ನೆಕ್ಸ್ಟ್ ಎರಡನೇದಾಗಿ ಹಣ್ಣಿನ ಗಿಡಗಳ ಮೇಲಾವರಣ ನಿರ್ವಹಣೆಗೆ ಅಂದ್ರೆ ಮೇಲ್ಚಾವಣಿ ನಿರ್ವಹಣೆಯನ್ನ ಮಾಡೋದಕ್ಕೆ ಪ್ರತಿ ಫಲಾನುಭವಿಗೆ ಗರಿಷ್ಠವಾಗಿ 1 ಹೆಕ್ಟೇರ್ಗೆ ಮೀರದಂತೆ 25% ರಂತೆ 10,000 ರೂಪಾಯಿಗಳ ಸಹಾಯಧನವನ್ನ ಈ ಒಂದು ಯೋಜನೆ ಅಡಿಯಲ್ಲಿ ಸಿಗುತ್ತೆ. ಹಣ್ಣಿನ ಗಿಡಗಳ ಮೇಲ್ಚಾವಣಿ ಅಂದ್ರೆ ಮೇಲಾವರಣ ನಿರ್ವಹಣೆ ಮಾಡೋದಕ್ಕೆ ಗರಿಷ್ಠವಾಗಿ 1 ಹೆಕ್ಟೇರ್ಗೆ ಅದರ ಒಳಗಡೆನೆ ಇಲ್ಲಿ 25% ರಂತೆ 10,000 ರೂಪಾಯಿಗಳ ಇಲ್ಲಿ ಸಹಾಯಧನ ಸಿಗುತ್ತೆ. ಇನ್ನು ಮೂರನೇದಾಗಿ ನೀರಿನಲ್ಲಿ ಕರಗುವ ರಸಗೊಬ್ಬರ ಖರೀದಿ ಅಂದ್ರೆ ಅದನ್ನ ತಗೊಳ್ಳೋದಕ್ಕೆ ಅಂದ್ರೆ ಖರೀದಿ ಮಾಡೋದಕ್ಕೆ ಪ್ರತಿ ಫಲಾನುಭವಿಗೆ ಗರಿಷ್ಠ 1 ಹೆಕ್ಟೇರ್ಗೆ ಮೀರದಂತೆ ಅಂದ್ರೆ 1 ಹೆಕ್ಟೇರ್ ಒಳಗಡೆ ಇದ್ದ 1 ಹೆಕ್ಟೇರ್ಗೆ ಮೀರದಂತೆ ಅದಕ್ಕೆ ಮೇಲೆ ಇರದಂತೆ ಅದರ ಒಳಗಡೆ 25% ಅಂತೆ ಎಕರೆಗೆ 12,500 ರೂಪಾಯಿ ಸಹಾಯಧನವನ್ನ ಇಲ್ಲಿ ನಿಗದಿಪಡಿಸಿದ್ದಾರೆ. 12,500 ರೂಪಾಯಿ 1 ಎಕರೆಗೆ ಇಲ್ಲಿ ಸಹಾಯಧನ ಸಿಗುತ್ತೆ. ಸೊ ಇಲ್ಲಿ ಬ್ರೀಫ್ ಆಗಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗೋದಿಲ್ಲ. ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ತುಂಬಾ ಲೆಂತ್ ಆಗುತ್ತೆ ವಿಡಿಯೋಸ್. ಹಾಗಾಗಿ ಶಾರ್ಟ್ ಆಗಿ ನಿಮ್ಗೆ ಯಾವ್ಯಾವ ಯೋಜನೆಗಳು ಮತ್ತೆ ಸಹಾಯಧನ ಎಷ್ಟು ಸಿಗುತ್ತೆ ಅನ್ನುವಂಥದ್ದು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ 4ನೇದಾಗಿ ಬೆಳೆ, ಹಣ್ಣು, ಹೂವು ಹೊದಿಕೆಗಳಿಗೆ ಸೊ ಯಾವ್ದಾದ್ರು ಬೆಳೆ ಆಗಿರ್ಬೋದು ಅಥವಾ ಯಾವ್ದಾದ್ರು ಹಣ್ಣಿನ ಬೆಳೆ ಆಗಿರ್ಬೋದು, ಹೂವಿನ ಬೆಳೆ ಆಗಿರ್ಬೋದು,
ಅದರ ಮೇಲೆ ಹೊದಿಕೆಗಳಿಗೆ ಸಹಾಯಧನ ಸಿಗುತ್ತೆ. ಸೊ ಪ್ರತಿ ಫಲಾನುಭವಿಗೆ ಗರಿಷ್ಠವಾಗಿ 1 ಹೆಕ್ಟೇರ್ಗೆ ಮೀರದಂತೆ 25% ಅಂತೆ 1 ಎಕರೆಗೆ ಅಂದ್ರೆ ಪ್ರತಿ ಎಕರೆಗೆ 5,000 ರೂಪಾಯಿಗಳ ಸಹಾಯಧನ ಇಲ್ಲಿ ನಿಗದಿಪಡಿಸಿದ್ದಾರೆ. 5,000 ರೂಪಾಯಿ 1 ಎಕರೆಗೆ ಇಲ್ಲಿ ಸಹಾಯಧನ ಸಿಗುತ್ತೆ. ಇಲ್ಲಿ ಹೊದಿಕೆಗಳಿಗೆ ಸಹಾಯಧನ ಈ ಒಂದು ಯೋಜನೆ ಅಡಿಯಲ್ಲಿ. ಇನ್ನು ನೆಕ್ಸ್ಟ್ 5ನೇದಾಗಿ ಫಾರ್ಮ್ ಗೇಟ್ 8x5x3 ಮೀಟರ್ ಅಳತೆಯ ಫಾರಂ ಗೇಟ್ ನಿರ್ಮಾಣ ಮಾಡಲು ರು 1,00,000ಗಳ ಸಹಾಯಧನ ನೀಡಲಾಗುವುದು. ನೆಕ್ಸ್ಟ್ 6ನೇ ಯೋಜನೆ ಬಂದ್ಬಿಟ್ಟು ಸೋಲಾರ್ ಪಂಪ್ ಸೆಟ್ ಅಳವಡಿಕೆ ಮಾಡೋದಕ್ಕೂ ಕೂಡ ಇಲ್ಲಿ ಸಹಾಯಧನ ಸಿಗುತ್ತೆ. ಇಲ್ಲಿ 3 HP ಮೋಟರ್ಗೆ ಘಟಕದ ವೆಚ್ಚ 2,00,000ಗಳಿಗೆ 50% ರಂತೆ 1,00,000 ರೂಪಾಯಿ ಸಹಾಯಧನ ಸಿಗುತ್ತೆ. ಅಂದ್ರೆ 2,00,000 ಕಾಸ್ಟ್ ಆದ್ರೆ ಅದರಲ್ಲಿ 1,00,000 ರೂಪಾಯಿ ಸಬ್ಸಿಡಿ ಇರುತ್ತೆ, ಇನ್ನು 1,00,000 ರೂಪಾಯಿ ಮಾತ್ರ ನಿಮಗೆ ಸಾಲ ಇರುತ್ತೆ 3 HP ಗೆ. ಇನ್ನು 5 HP ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ 3,00,000 ರೂಪಾಯಿವರೆಗೂ ಇಲ್ಲಿ ಘಟಕದ ವೆಚ್ಚ 3,00,000 ರೂಪಾಯಿ ಇರುತ್ತೆ. ಅದರಲ್ಲಿ 3,00,000ಅಲ್ಲಿ 50% ರಂತೆ ನಿಮ್ಗೆ ಸಬ್ಸಿಡಿ ಸಿಗುತ್ತೆ. 1,50,000 ಇಲ್ಲಿ ಸಬ್ಸಿಡಿ ಸಿಗುತ್ತೆ, ಮ್ಯಾಕ್ಸಿಮಮ್ 1,50,000 ಸಬ್ಸಿಡಿ ಸಿಗುತ್ತೆ. ಸೊ ಅದರಲ್ಲಿ ಇನ್ನು ಉಳಿದಂತದ್ದು ಸಾಲ ಇರುತ್ತೆ. ಸೊ ಓಕೆನಾ, ಇಲ್ಲಿ 3 HP ಗೆ 1,00,000 ರೂಪಾಯಿವರೆಗೂ ಸಬ್ಸಿಡಿ ಸಿಗುತ್ತೆ. ಹಾಗೇನೆ 5 HP ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ 1,50,000 ರೂಪಾಯಿಲಿ ಮ್ಯಾಕ್ಸಿಮಮ್ ಸಹಾಯಧನ ಸಿಗುತ್ತೆ ಸೋಲಾರ್ ಪಂಪ್ ಸೆಟ್ಗೆ. ಸೋಲಾರ್ ಪಂಪ್ ಸೆಟ್ ಬಗ್ಗೆ ಸಬ್ಸಿಡಿ ಬಗ್ಗೆ ನಿಮ್ಗೆ ಹಿಂದಿನ ವಿಡಿಯೋಸ್ ಗಳಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಅದನ್ನ ಹೇಗೆ ಲೆಕ್ಕಾಚಾರ ಮಾಡೋದು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತ ಮಾಹಿತಿಯನ್ನ ಬಹಳ ದಿನಗಳ ಹಿಂದೆನೆ ತಿಳಿಸ್ಕೊಟ್ಟಿದೆ. ಸೊ ನೀವು ವಿಡಿಯೋವನ್ನ ನೋಡಿಲ್ಲ ಅಂತಂದ್ರೆ ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಸೊ ಅದು ಒಂದು ನಿಮ್ಗೆ ವಿಡಿಯೋ ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ಆ ಲಿಂಕ್ ನ ಕ್ಲಿಕ್ ಮಾಡಿ ನೀವು ನೋಡ್ಬೋದು. ಸೊ ಹಾಗಾದ್ರೆ ನೆಕ್ಸ್ಟ್ ಯೋಜನೆಗಳ ಬಗ್ಗೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಅಡಿಯಲ್ಲಿ ಅಂದ್ರೆ NHM ಯೋಜನೆ ಅಡಿಯಲ್ಲಿ ಹಲವಾರು ಕಾರ್ಯಕ್ರಮಗಳು ಇದಾವೆ, ಅಂದ್ರೆ ಯೋಜನೆಗಳು ಇದಾವೆ. ಮೊದಲನೇದಾಗಿ ಹೊಸ ಪ್ರದೇಶವನ್ನ ವಿಸ್ತರಣೆ ಮಾಡೋದಕ್ಕೆ ಘಟಕದ ವೆಚ್ಚ 40%ರಂತೆ ಗರಿಷ್ಠವಾಗಿ 2 ಹೆಕ್ಟೇರ್ ವರೆಗೆ ಬೆಳೆಗಳಿಗೆ ಅನುಗುಣವಾಗಿ ಸಹಾಯಧನವನ್ನ ಇಲ್ಲಿ ಕೊಡ್ತಾರೆ ಈ ಒಂದು ಯೋಜನೆ ಅಡಿಯಲ್ಲಿ ಹೊಸ ಪ್ರದೇಶ ವಿಸ್ತರಣೆ ಮಾಡೋದಕ್ಕೆ. ಇನ್ನು 2ನೇದಾಗಿ ನೀರು ಸಂಗ್ರಹಣಾ ಘಟಕ ವೆಚ್ಚ ವೈಯಕ್ತಿಕವಾಗಿ ಅಂದ್ರೆ ಪರ್ಸನಲ್ ಆಗಿ ನೀರು ಸಂಗ್ರಹಣಾ ಘಟಕದ ವೆಚ್ಚವಾಗಿ ಇಲ್ಲಿ 1,200 ಘನಮೀಟರ್ ಸಾಮರ್ಥ್ಯದ ವೈಯಕ್ತಿಕ ನೀರು ಸಂಗ್ರಹಣಾ ಘಟಕ ನಿರ್ಮಾಣಕ್ಕೆ 50%ರಂತೆ ಅಂದ್ರೆ 50% ಅಂತೆ 75,000 ರೂಪಾಯಿಗಳ ಸಹಾಯಧನವನ್ನ ಈ ಒಂದು ಯೋಜನೆ ಅಡಿಯಲ್ಲಿ ಇಲ್ಲಿ ಕೊಡ್ತಾ ಇರುವಂತದ್ದು. ನೆಕ್ಸ್ಟ್ ಪ್ಲಾಸ್ಟಿಕ್ ಹೊದಿಕೆಯನ್ನ ಹಾಕೋದಿಕ್ಕೆ ಪ್ರತಿ ಹೆಕ್ಟೇರ್ಗೆ 50% ಅಂತೆ 16,000 ರೂಪಾಯಿಗಳಂತೆ ಪ್ರತಿ ಫಲಾನುಭವಿಗೆ ಗರಿಷ್ಠವಾಗಿ 2 ಹೆಕ್ಟೇರ್ ವರೆಗೆ ಸಹಾಯಧನ ಇಲ್ಲಿ ಕೊಡ್ತಾ ಇದ್ದಾರೆ ಈ ಒಂದು ಪ್ಲಾಸ್ಟಿಕ್ ಹೊದಿಕೆ ಯೋಜನೆ ಅಡಿಯಲ್ಲಿ. ನೆಕ್ಸ್ಟ್ ಹಸಿರು ಮನೆ ನಿರ್ಮಾಣ ಮಾಡೋದಕ್ಕೆ ಪ್ರತಿ ಫಲಾನುಭವಿಗೆ 50% ರಂತೆ 4,000 ಚದರ ಮೀಟರ್ ಹಸಿರು ಮನೆ ಘಟಕಕ್ಕೆ ಅಂದ್ರೆ 4,000 ಚದರ ಮೀಟರ್ ಇರುವಂತಹ ಒಂದು ಘಟಕಕ್ಕೆ 15.82 ಲಕ್ಷ ಹಾಗೂ ಬೆಳೆ ನಾಟಿ ಮಾಡೋದಕ್ಕೆ ರು 1.40 ಲಕ್ಷಗಳ ಸಹಾಯಧನವನ್ನ ನೀಡ್ತಾ ಇರುವಂತದ್ದು. ಮ್ಯಾಕ್ಸಿಮಮ್ ಸಬ್ಸಿಡಿ ಸಿಗ್ತಾ ಇದೆ ಅಂತ ಇದಕ್ಕೆ ಅಂತ ಹೇಳ್ಬೋದು. ಇಲ್ಲಿ ಹಸಿರು ಮನೆ ನಿರ್ಮಾಣಕ್ಕೆ 15.82 ಲಕ್ಷ ಸಬ್ಸಿಡಿ ಸಿಗುತ್ತೆ. ಹಾಗೇನೆ ನಾಟಿ ಮಾಡೋದಕ್ಕೆ ಇಲ್ಲಿ 1.40 ಲಕ್ಷಗಳಲ್ಲಿ ಸಹಾಯಧನ ಸಿಗ್ತಾ ಇರುವಂತದ್ದು. ಓಕೆನಾ, ಇದು ಹಸಿರು ಮನೆ ನಿರ್ಮಾಣ ಮಾಡೋದಕ್ಕೆ. ನೆಕ್ಸ್ಟ್ ಕೋಲ್ಡ್ ರೂಮ್ ಟ್ಯಾಗಿಂಗ್ ಮಾಡೋದಕ್ಕೆ ಇಲ್ಲಿ 35% ರಂತೆ 5.25 ಲಕ್ಷಗಳವರೆಗೆ ಸಹಾಯಧನವನ್ನ ನಿಗದಿಪಡಿಸಲಾಗಿದೆ. ಇದ್ರಲ್ಲಿ ಸಹಾಯಧನ ಸಬ್ಸಿಡಿ ಸಿಗುತ್ತೆ ಇಲ್ಲಿ ಕೋಲ್ಡ್ ರೂಮ್ ಟ್ಯಾಗಿಂಗ್ಗೆ. ಸೊ ಓಕೆನಾ, ಇಲ್ಲಿ ನೆಕ್ಸ್ಟ್ 6ನೇದಾಗಿ ತೋಟಗಾರಿಕೆಯಲ್ಲಿ ಯಾಂತ್ರೀಕರಣ ಮಿನಿ ಟ್ರಾಕ್ಟರ್ ಖರೀದಿ ಮಾಡೋದಕ್ಕೆ ಸಾಮಾನ್ಯ ವರ್ಗದವರಿಗೆ 25% ಅಂತೆ ಗರಿಷ್ಠವಾಗಿ 75,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಅದೇ SC/ST ಅವರಿಗೆ ಅಂದ್ರೆ ಪರಿಶಿಷ್ಟ ಜಾತಿ ಹಾಗೇನೆ ಪರಿಶಿಷ್ಟ ಪಂಗಡದವರಿಗೆ ಹಾಗೂ ಮಹಿಳಾ ಫಲಾನುಭವಿಗಳಿಗೆ 35% ರಂತೆ 1,00,000 ರೂಪಾಯಿ ವರೆಗೆ ಇಲ್ಲಿ 1,00,000 ರೂಪಾಯಿ ವರೆಗೆ ಇಲ್ಲಿ ಸಬ್ಸಿಡಿ ಸಿಗುತ್ತೆ. ಇಲ್ಲಿ ಸಾಮಾನ್ಯ ವರ್ಗದವರಿಗೆ ಮಿನಿ ಟ್ರಾಕ್ಟರ್ ನ ಖರೀದಿ ಮಾಡೋದಕ್ಕೆ 25% ಸಬ್ಸಿಡಿ ಸಿಗುತ್ತೆ, ಅಂದ್ರೆ ಮ್ಯಾಕ್ಸಿಮಮ್ 75,000 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಅದೇ SC/ST ಹಾಗೇನೆ ಮಹಿಳೆಯರಿಗೆ ಅಂದ್ರೆ SC/ST ವರ್ಗದವರಿಗೆ ಮತ್ತೆ ಲೇಡೀಸ್ ಅವರಿಗೆ ಇಲ್ಲಿ ಮ್ಯಾಕ್ಸಿಮಮ್ ಇಲ್ಲಿ 35%ಗಳವರೆಗೂ ಸಬ್ಸಿಡಿ ಸಿಗುತ್ತೆ. ಮ್ಯಾಕ್ಸಿಮಮ್ 1,00,000 ರೂಪಾಯಿವರೆಗೂ ಸಬ್ಸಿಡಿ ಸಿಗುತ್ತೆ. ನೆಕ್ಸ್ಟ್ ಇಲ್ಲಿ 7ನೇದಾಗಿ ಪ್ಯಾಕ್ ಹೌಸ್ ನಿರ್ಮಾಣ ಮಾಡೋದಕ್ಕೆ 9 ಮೀಟರ್ ಇಂಟು 6 ಮೀಟರ್ ಇಂಟು 3 ಮೀಟರ್ ವಿನ್ಯಾಸ ಹೊಂದಿರುವಂತಹ ಪ್ಯಾಕ್ ಹೌಸ್ ನಿರ್ಮಾಣ ಮಾಡೋದಕ್ಕೆ ಆ ಒಂದು ಘಟಕಕ್ಕೆ 50% ಹಾಗೇನೆ ಮ್ಯಾಕ್ಸಿಮಮ್ 2,00,000 ರೂಪಾಯಿವರೆಗೂ ಇಲ್ಲಿ ಸಹಾಯಧನವನ್ನ ಈ ಒಂದು ಯೋಜನೆ ಅಡಿಯಲ್ಲಿ ಪ್ಯಾಕ್ ಹೌಸ್ ನಿರ್ಮಾಣ ಮಾಡೋದಕ್ಕೆ ಕೊಡ್ತಾ ಇದ್ದಾರೆ.
ನೆಕ್ಸ್ಟ್ ಸಮಗ್ರ ಪೋಷಕಾಂಶ ರೋಗ ಮತ್ತು ಅಥವಾ ಕೀಟಗಳ ನಿರ್ವಹಣೆ ಮಾಡೋದಕ್ಕೆ, ಸಮಗ್ರ ಪೋಷಕಾಂಶ ಅಥವಾ ರೋಗ ಕೀಟಗಳ ನಿರ್ವಹಣೆ ಮಾಡೋದಕ್ಕೆ ಶೇಕಡ 30% ರಂತೆ ಪ್ರತಿ ಹೆಕ್ಟೇರ್ಗೆ 1200 ರೂಪಾಯಿಗಳಿಗೆ ಮಿತಿಗೊಳಿಸಿ ಗರಿಷ್ಠವಾಗಿ 4 ಹೆಕ್ಟೇರ್ ವರೆಗೆ ಸಹಾಯಧನ ನೀಡಲಾಗುವುದು. ನೆಕ್ಸ್ಟ್ ನೋಡೋಣ ನೆಕ್ಸ್ಟ್ ಯಾವ ಯೋಜನೆ ಇದೆ ಅಂತ. ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಆಗಿ ಇಲ್ಲಿ ನಾನು ಬ್ರೀಫ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗ್ತಾ ಇಲ್ಲ, ಅಂದ್ರೆ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗ್ತಾ ಇಲ್ಲ, ವಿಡಿಯೋ ತುಂಬಾ ಲೆಂತ್ ಆಗುತ್ತೆ. ಸೊ ನಿಮ್ಗೆ ಅಂದ್ರೆ ರೈತರಿಗೆ ಯಾವ್ದಾದ್ರು ಯೋಜನೆ ನಿಮ್ಗೆ ಅದು ಆ ಯೋಜನೆ ಅದು ಅವಶ್ಯಕತೆ ಇದೆ, ಸೊ ಈ ಒಂದು ಯೋಜನೆ ನಮ್ಗೆ ಬೇಕು ಅಂತಂದ್ರೆ ನಿಮ್ಮ ಹತ್ತಿರದಲ್ಲಿರುವಂತಹ ತೋಟಗಾರಿಕೆ ಇಲಾಖೆ ಇರುತ್ತೆ ನೋಡಿ, ಆ ತೋಟಗಾರಿಕೆ ಇಲಾಖೆಗೆ ಹೋಗಿ ಸೊ ನಮ್ಗೆ ಈ ರೀತಿಯಾಗಿರುವಂತಹ ಯೋಜನೆ ಇದೆ, ಅಪ್ಲೈ ಮಾಡೋದು ಹೇಗೆ, ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕು ಅನ್ನೋದನ್ನ ಅಲ್ಲಿ ಕೇಳಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಇನ್ಫಾರ್ಮೇಶನ್ ಕೊಡ್ತಾರೆ. ಇದು ನಿಮ್ಗೆ ಯಾವ ಯೋಜನೆ ಇದೆ ಮತ್ತೆ ಸಹಾಯಧನ ಎಷ್ಟೆಷ್ಟು ಸಿಗುತ್ತೆ ಅನ್ನುವಂಥದ್ದು ಮಾತ್ರ ಆಗಿರುತ್ತೆ. ಇದು ನೆಕ್ಸ್ಟ್ ಯೋಜನೆ ನೋಡೋದಂದ್ರೆ ಸಮಗ್ರ ತೋಟಗಾರಿಕೆ ಅಭಿವೃದ್ಧಿ ಯೋಜನೆ. ಸೊ ಈ ಒಂದು ಯೋಜನೆಯ ಅಡಿಯಲ್ಲಿ 2 ರೀತಿಯಾಗಿರುವಂತಹ ಯೋಜನೆ ಬರುತ್ತೆ. ಮೊದಲನೇದಾಗಿ ಹೈಬ್ರಿಡ್ ತರಕಾರಿಗಳ ಕಿಟ್ ಅನ್ನ ವಿತರಣೆ ಮಾಡುವಂಥದ್ದು, ಅಂದ್ರೆ ಹೈಬ್ರಿಡ್ ತರಕಾರಿ ಬೆಳೆಯುವಂತಹ ರೈತರಿಗೆ 2000 ರೂಪಾಯಿಗಳ ವಿವಿಧ ತರಕಾರಿ ಬೀಜಗಳ ಕಿಟ್ ಅನ್ನ ವಿತರಣೆ ಮಾಡ್ತಾರೆ. 2000 ರೂಪಾಯಿ ಬೆಲೆ ಬಾಳುವಂತಹ ತರಕಾರಿ ಬೀಜಗಳ ಕಿಟ್ ಅನ್ನ ವಿತರಣೆ ಮಾಡ್ತಾರೆ, 2000 ರೂಪಾಯಿ ಬೆಲೆ ಬಾಳುವಂಥದ್ದು. ಇನ್ನು ನೆಕ್ಸ್ಟ್ ಇದು ಹೈಬ್ರಿಡ್ ತರಕಾರಿಗಳ ಕಿಟ್ ವಿತರಣೆ ಆಯ್ತು. ಇನ್ನು ನೆಕ್ಸ್ಟ್ ಇನ್ನೊಂದು ಇದರಲ್ಲೇ ಇದೆ, ಸಮಗ್ರ ತೋಟಗಾರಿಕಾ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ತೋಟಗಾರಿಕೆ ತರಬೇತಿ, ಅಂದ್ರೆ ಪ್ರೌಢಶಾಲಾ ವಿದ್ಯಾರ್ಥಿಗಳಲ್ಲಿ ತೋಟಗಾರಿಕೆ ಬೆಳೆಗಳ ಪ್ರಾಮುಖ್ಯತೆ ಆಗಿರ್ಬೋದು, ಅದರ ಪೌಷ್ಟಿಕಾಂಶ ಮಟ್ಟ ಹೆಚ್ಚಿಸುವಲ್ಲಿ ತೋಟಗಾರಿಕೆ ಬೆಳೆಗಳ ಪಾತ್ರದ ಬಗ್ಗೆ ಪ್ರಾಯೋಗಿಕವಾಗಿ ತರಬೇತಿಯನ್ನು ಕೊಡೋದ್ರ ಮುಖಾಂತರ ಅರಿವು ಮೂಡಿಸುವಂತದ್ದು. ಸೊ ಇದರ ಒಂದು ಉದ್ದೇಶ ಆಗಿರುತ್ತೆ. ಪ್ರತಿ ತರಬೇತಿಗೆ $0.25 ಲಕ್ಷ ಅಂದ್ರೆ 25,000 ರೂಪಾಯಿ ಈ ಒಂದು ಯೋಜನೆ ಅಡಿಯಲ್ಲಿ ಸಹಾಯಧನ ಸಿಗುತ್ತೆ. ಇನ್ನು ನೆಕ್ಸ್ಟ್ ಯಾವುದು ಅಂತ ನೋಡೋದಾದ್ರೆ ಜೇನು ಸಾಕಾಣಿಕೆ ತರಬೇತಿ ಮತ್ತು ಸಹಾಯಧನ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಜೇನು ಸಾಕಾಣಿಕೆಗೆ ಆಸಕ್ತಿ ಇರುವಂತಹ ತೋಟಗಾರಿಕೆ ಬೆಳೆಗಾರರಿಗೆ ತರಬೇತಿ ನೀಡುವುದು ಹಾಗೂ ತರಬೇತಿ ಪಡೆದ ಫಲಾನುಭವಿಗಳಿಗೆ ಘಟಕ ವೆಚ್ಚದ ಶೇಕಡ 75% ರಂತೆ 3,375 ಸಾಮಾನ್ಯ ವರ್ಗದವರಿಗೆ 3,375, ಹಾಗೆಯೇ SC/ST ಅವರಿಗೆ ಅಂದ್ರೆ ಪರಿಶಿಷ್ಟ ಜಾತಿ ಮತ್ತೆ ಪರಿಶಿಷ್ಟ ಪಂಗಡದವರಿಗೆ ಆ ವರ್ಗದ ರೈತವರಿಗೆ ಶೇಕಡ 90% ಅಂತೆ 4,050 ರೂಪಾಯಿಗಳ ಸಹಾಯಧನ ಈ ಒಂದು ಯೋಜನೆ ಅಡಿಯಲ್ಲಿ ಸಿಗುತ್ತೆ. ಖಾಸಗಿ ಮಧುವನಗಳ ಸ್ಥಾಪನೆಗೆ ಶೇಕಡ 75% ಇರುತ್ತೆ. ಹಾಗೇನೆ ಮ್ಯಾಕ್ಸಿಮಮ್ 38,250 ರೂಪಾಯಿ ಇಲ್ಲಿ ಸಬ್ಸಿಡಿ ಸಿಗುತ್ತೆ. ಸೊ ಈ ಒಂದು ಯೋಜನೆ ಅಡಿಯಲ್ಲಿ ಜೇನು ಪೆಟ್ಟಿಗೆ ಆಗಿರ್ಬೋದು ಅಥವಾ ಜೇನು ಕುಟುಂಬ ಹಾಗೂ ಸ್ಟ್ಯಾಂಡ್ಗೆ ಇಲ್ಲಿ ಸಬ್ಸಿಡಿ ಸಿಗುತ್ತೆ. ಅಂದ್ರೆ ಆ ಒಂದು ಘಟಕಕ್ಕೆ ಜೇನು ಸಾಕಾಣಿಕೆ ಮಾಡೋದಕ್ಕೆ ಏನ್ ಬೇಕು, ಜೇನು ಪೆಟ್ಟಿಗೆ ಬೇಕಾಗುತ್ತೆ, ಜೇನು ಕುಟುಂಬ ಬೇಕಾಗುತ್ತೆ, ಹಾಗೇನೆ ಸ್ಟ್ಯಾಂಡ್ ಬೇಕಾಗುತ್ತೆ. ಸೊ ಇದಕ್ಕೆ ಇಲ್ಲಿ ಸಬ್ಸಿಡಿ ಕೊಡ್ತಾರೆ. ಸೊ ಓಕೆನಾ, ಸಬ್ಸಿಡಿ ಎಷ್ಟು ಕೊಡ್ತಾರೆ ಅಂತಂದ್ರೆ ಸಾಮಾನ್ಯ ವರ್ಗದವರಿಗೆ 3,375 ಸಬ್ಸಿಡಿ ಸಿಗುತ್ತೆ. ಅದರಲ್ಲಿ ಮ್ಯಾಕ್ಸಿಮಮ್ 3,375 ಸಬ್ಸಿಡಿ ಸಿಗುತ್ತೆ. ಇನ್ನು SC/ST ಅವರಿಗೆ ಬಂದ್ರೆ ಶೇಕಡ 90% ಅಲ್ಲಿ ಸಬ್ಸಿಡಿ ಸಿಗುತ್ತೆ, 4,050 ರೂಪಾಯಿ ಸಬ್ಸಿಡಿ ಸಿಗುತ್ತೆ. ಅದೇ ನಾವೇನಾದ್ರೂ ಪ್ರೈವೇಟ್ ಅಲ್ಲಿ ಮಾಡ್ತೀವಿ ಅಂದ್ರೆ 75% ಇಲ್ಲಿ ಸಬ್ಸಿಡಿ ಸಿಗುತ್ತೆ. ಸೊ ಓಕೆ ಸ್ನೇಹಿತರೆ, ಇದಿಷ್ಟು ತೋಟಗಾರಿಕೆ ಇಲಾಖೆಯಲ್ಲಿ ಸಿಗುವಂತಹ ಅಂದ್ರೆ ರೈತರಿಗೆ ಸಿಗುವಂತಹ ಯೋಜನೆಗಳು ಮತ್ತೆ ಸಹಾಯಧನಗಳು ಎಷ್ಟೆಷ್ಟು ಸಿಗುತ್ತೆ ಅನ್ನೋದ್ರ ಬಗ್ಗೆ. ಸೊ ಈ ಒಂದು ಯೋಜನೆಗಳಲ್ಲಿ ನಿಮ್ಗೆ ಯಾವ್ದಾದ್ರು ಈ ಒಂದು ಯೋಜನೆ ನಾವು ಅಪ್ಲೈ ಮಾಡ್ಬೇಕು ಅಥವಾ ಈ ಒಂದು ಯೋಜನೆ ನಮ್ಗೆ ಅವಶ್ಯಕತೆ ಇದೆ ಅಂತಂದ್ರೆ ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ತೋಟಗಾರಿಕಾ ಇಲಾಖೆ ಇರುತ್ತಲ್ಲ ಅಲ್ಲಿ ಹೋಗಿ ನೀವು ವಿಚಾರಿಸಿದ್ರೆ ಪ್ರತಿಯೊಂದರ ಯೋಜನೆ ಬಗ್ಗೆನೂ ಮತ್ತೆ ಸಹಾಯಧನ ಬಗ್ಗೆನೂ ನಿಮ್ಗೆ ಅಲ್ಲಿ ಮಾಹಿತಿಯನ್ನ ಕೊಡ್ತಾರೆ. ಮತ್ತೆ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕು ಅದೆಲ್ಲದ್ರ ಬಗ್ಗೆನೂ ಕೂಡ ನಿಮ್ಗೆ ಮಾಹಿತಿ ಸಿಗುತ್ತೆ ಅಂತಾನೆ ಹೇಳ್ಬೋದು. ಯಾರಿಗಾದ್ರೂ ಆಸಕ್ತಿ ಇರುವಂತವ್ರು ಸೊ ಈ ಒಂದು ಯೋಜನೆಗಳ ಒಂದು ಸದ್ಬಳಕೆಯನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಇನ್ಫಾರ್ಮೇಶನ್ ತುಂಬಾ ಯೂಸ್ಫುಲ್ ಇದೆ, ಆದಷ್ಟು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮುಂದಿನ ವಿಡಿಯೋದಲ್ಲಿ ಕೃಷಿ ಇಲಾಖೆಯಿಂದ ಯಾವ್ಯಾವೆಲ್ಲ ಯೋಜನೆಗಳು ಸಿಗುತ್ತೆ ರೈತರಿಗೆ ಅನ್ನುವಂತ ನಿಮ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅಥವಾ ಈ ವಿಡಿಯೋದಲ್ಲಿ ಏನಾದ್ರು ಮಿಸ್ ಆಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ, ಅಂದ್ರೆ ಈ ವಿಡಿಯೋದಲ್ಲಿ ಯಾವ್ದಾದ್ರು ಯೋಜನೆ ಮಿಸ್ ಆಗಿದ್ರೆ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡಿದೀನಿ. ಇನ್ ಕೇಸ್ ಮಿಸ್ ಆಗಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲೂ ಕೂಡ ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.